ಅದು ನಿಮ್ಮದು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿಟ್ಟು ಯಾರೋ ಮರ್ತೋಗಿರ್ಬೋದು ಅಂತ ಅಂದ್ಬಿಟ್ಟು ತೆಗೆದು ಸೈಡಲ್ಲಿ ಇಟ್ಟ. ಎಲ್ಲಿಟ್ಟನಪ್ಪ ಇಲ್ಲಿ? ಹಾಂ, ನಿಮ್ಮ ನಿಮ್ಗೆ ಕಟ್ಬೇಕಾ? ಹಾಂ, ಕಲ್ಲ ಇರ್ಬಿಟ್ರೆ ನಿಮಗೆ. ಹಾಂ, ಏನು ಸರ್ ಹೇಳಿ? ಕಲ್ಲು ಕಲ್ಲರ ಇರ್ಬೇಕು. ಅದೇ ಕಲ್ಲು ಅದನ್ನ ಎತ್ಕೊಂಡು ಓಡೋಗ್ಬಿಟ್ಟಿದ್ದೀನ. ಇಲ್ಲಿತ್ತು ಈ ಸ್ಪಾಟಲ್ಲಿ. ಇಲ್ಲಿ ಮೊಬೈಲ್ ಚಾರ್ಜ್ ಮಾಡ್ತಿದ್ದೆ, ತೆಗೆದು ಆ ಕಡೆಗೆ ಇಟ್ಟನಪ್ಪ ನಾನು ಅಷ್ಟೇ. ಇಲ್ಲ, ಅಲ್ಲಿಂದ ಕೆಲಸ ಮಾಡ್ತಾನೆ. ಯಾರು ಪರ್ಮಿಷನ್ ತಗೊಂಡಿರ ನೀವು? ಹಾಂ, ಯಾರು ಪರ್ಮಿಷನ್ ತಗೊಂಡಿರೋದು? ಇಲ್ಲಿ ಬ್ಯಾಗ್ ಇದೆ, ಅವ್ರದ್ದು ಬ್ಯಾಗ್ ಇದೆ, ಅವ್ರದ್ದು ಬ್ಯಾಗ್ ಇದ್ದಾರೆ. ಅವ್ರ ಬ್ಯಾಗ್ ಇದೆ, ಅವ್ರ ಬ್ಯಾಗ್ ಪಕ್ಕ ಅವ್ರು ಕೂತಿದ್ದಾರೆ. ಏನಾಯ್ತು? ನೀನು ಜಾಸ್ತಿ ಮಾತಾಡೋದೇ ನಿಂದ. ಟಾಪ್ ಕೊಡ್ತೀನಿ, ಏನು ಗೊತ್ತಾ? ಯಾರೇ ನಾವು ಇಲ್ಲೇ ತಗೊಂಬಿಟ್ಟಿಲ್ಲ. ಊಟಕ್ಕೆ ಒಂದು ಸಾಧ್ಯ ಇರಲ್ಲ. ಇನ್ನು ಇಡಬೇಕು ನೀನು. ಇಲ್ಲಿ ನಾನು ಇಲ್ಲಿ ಹಿಡ್ಕೊಂಡು ನೀನು ಯಾರು ಪರ್ಮಿಷನ್ ತಗೊಂಡಿರೋದು ನೀನು? भाई इसमें देख एक घंटे है ना, मेरा है वो इधर से उधर फेंकने के बाद में पूछना ना, वो ऐसा ही फेंक दिया है. तुम्हारा गलती है. ಏನು ಮಾಡಿದ್ದು ಅಂತ ತಪ್ಪು ಅಂತ ತಪ್ಪು ಅವ್ರದ್ದು ಮಾತಾಡ್ಬೇಕಲ್ಲ ಅಲ್ವಾ? ತಪ್ಪು ನಿಂದು ತೋರಿಸ್ಕೋಬೇಕು ನೀನು. ಅಣ್ಣ ನಮ್ಮ ತಪ್ಪೈತೆ ಅಂದ್ಬಿಟ್ಟು ಹೇಳ್ತಿರೋದು. 30 ವರ್ಷದಿಂದ ನಾ ಇದು ನಡ್ತಕ್ಕಂತಾನ ಅಣ್ಣ. ಮೈಸೂರು ಅಲ್ಲ ಅವನೇ ಯಾವತ್ತಿಂದ ಅವ್ರದ್ದು ಕೆಲಸ ಮಾಡ್ತೀವಿ ಹೌದಾ? ಯಾಕಂದ್ರೆ ಯಾವತ್ತೂ ಮಾಡಲ್ವ ಕೆಲಸ ಮಾಡೋದಕ್ಕೆ ಅಭಿಮಾನಿ ಕೊಡ್ತಾನೆ. ನಾನೇ ಇವತ್ತು ಕೊಟ್ಟಿರೋದು ಇಷ್ಟೇ, ಯಾವತ್ತೂ ಕೊಟ್ಟಿರಲ್ವ ನಾವು. ಅಲ್ಲ ಅಣ್ಣನ ಅವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮ್ಗೆ, ನೀವು ಸಪೋರ್ಟ್ ಮಾಡಲ್ಲ ಯಾರು. ಹೆಂಗೆ ಬಿದ್ದಾಕ್ಬಿಟ್ರೆ ಅಲ್ಲ ಅವರನ್ನ ಮನೆ ಇದ್ರೆ ಸಮಾನ ಬಿದ್ದಾಕ್ಬಿಡ್ತೀನಿ. ಕೆಲಸ ಮಾಡ್ತಾರ ಕೆಲಸ ಬರೋವ್ರ ಅಂದ್ಬಿಟ್ಟು ಆ ಹುಡುಗರು ರಿಲೇಟೆಡ್. ಅವರು ಈ ಹುಡುಗರು ರಿಲೇಟೆಡ್ ಆರ್ಗನೈಸ್ಡ್. ಅದು ಇವರು ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ನಿಂತಿದ್ದೆ. ಆ್ಯಕ್ಚುಲಿ ಅಕ್ಕ ಹುಡುಗರು ಕೂತ್ಕೊಂಡಿದ್ದಾರಲ್ಲ, ಮೇಲೆ ಗಲಾಟೆ ಮಾಡಿದಾರಲ್ಲ. ಸೊ ಅಲ್ಲಿಂದ ಎಷ್ಟನೇ ಪ್ಲಾಟ್ಫಾರ್ಮ್ ಇದೆ? 4ನೇ ಪ್ಲಾಟ್ಫಾರ್ಮಲ್ಲಿದೆ. ಸೊ ಆ ಹುಡುಗರು ಸುತ್ತಮುತ್ತ ಎಲ್ಲ ತುಂಬಿಕೊಂಡ್ರು. ಸೊ ಇವಾಗ ಅದು ಡ್ರಾಪ್ ಅಲ್ಲೊಬ್ಬ ಟೀ ಕುಡಿತಾ ಇದ್ದಾನೆ, ಇಲ್ಲಿ ಟೀ ಮಾಡ್ಕೊಂಡು ಹೋಗ್ತಾನೆ, ಟೀ ಕುಡಿತಾ ಇದ್ದಾನೆ. ಷಡ್ಭುಗಮ್ ಟೀಮ್ ಅವರು ಅಂತ ಆ್ಯಕ್ಚುಲಿ ಅಡ್ವರ್ಟೈಸ್ ಮಾಡ್ತಾ ಇರೋದು. ಮೈಸೂರು ಯೂನಿಟಿಯಿಂದ ಯಾರು ಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೆ ಕ್ರಿಯೇಟ್ ಮಾಡ್ತಾ ಇರೋದು. 6ನೇ ಪ್ಲಾಟ್ಫಾರ್ಮ್ ಫುಲ್ ಪವರ್ ಕಟ್ ಆಗಿತ್ತು. ಸೊ 5 ಮತ್ತು 4 ರೀಚಾರ್ಜ್ ಮಾಡ್ತಾ ಇದ್ದೆ. ಅಲ್ಲಿಂದ ಅಲ್ಲಿಂದ ಹುಡುಗರು ಕಿರಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಅನ್ನೋ ಕಾರಣಕ್ಕೆ ಈ ಕಡೆ ಬಂದೆ. ಸೊ ಇಲ್ಲಿ ಇವರು ಕೊರೋನಾ ಶುರು ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಆ ಹುಡುಗರು ಇದ್ದಾರಲ್ಲ, ಮಾತಾಡ್ತಿದ್ದಾರಲ್ಲ, ಅವರು ಬ್ಯಾಕಪ್ ಫೀಲ್ಡಿಂಗ್ ಎಲ್ಲ ಇನ್ನೂ ಮಾತಾಡ್ತಾನೆ ಅವನೇ. ಆ್ಯಕ್ಚುಲಿ ಅಲ್ಲಿಬ್ಬರು ಹುಡುಗರು ಮುಂದುಗಡೆ ಪೂಮಾ ಸ್ಟೇ ಪರಕ ಕೂತಿದ್ದಾರಲ್ಲ, ಅಲ್ಲಿಗ ಅವನು ಕೂಡ ಆರ್ಗನೈಸ್ಡ್. ಬಂದು ಲ್ಯಾಂಡ್ ಆಗ್ತಾರೆ ಇಬ್ಬರು, ಕುತ್ಕೊಳ್ದೇ ಇರಲಿ ಅಂತ. ಆ್ಯಕ್ಚುಲಿ ಇವಂದು ಅಷ್ಟೇ ಆರ್ಗನೈಸ್ಡ್ ಇಷ್ಟು ಬರಲ್ಲ ಮಾಮೂಲಿ ಇಲ್ಲಿಯವರ.
ಅವರು ಇಲ್ಲಿ ಅವರು ಹುಡುಗರು ಬೆಳಿಗ್ಗೆ ರೈಸ್ ಬಾತಿಸ್ಕೊತಲ್ಲ ಸಂತೃಪ್ತಿ ಹತ್ರ ಅವ್ರುಗಳೇ ಅವರು. ಈ ಸ್ಟ್ರಾಟಜಿ ನೋಡಬೇಕಾಗಿರೋದೇನೆಂದರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅದೊಂದೇ ಒಂದು ಟ್ರೈನ್ ಇದೆ. 6ನೇ ಪ್ಲ್ಯಾಟ್ಫಾರ್ಮಲ್ಲಿ ಇದೆಯಲ್ಲ ಅದು ವೇಸ್ಟ್. ಅದು ಟ್ರೈನ್ ಆ್ಯಕ್ಚುಲಿ ತುಂಬ ಹೊತ್ತಿಂದ ನಿಂತ್ಕೊಂಡಿದೆ. ಟ್ರೈನ್ ಹೋಗ್ಕೊಂಡಿಲ್ಲ ಬರ್ತಾನೆಲ್ಲ ತುಂಬ ಹೊತ್ತಲ್ಲಿದೆ. ಓಕೆನಾ, ಇಲ್ಲಿ ಯಾವ ಪ್ಲ್ಯಾಟ್ಫಾರ್ಮಲ್ಲೂ ಟ್ರೈನ್ ಇರಲ್ಲ. ಈಗ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಮುಂಚೆ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಟ್ರೈನ್ ಇದೆ. ಅಂದರೆ ಯಾವುದೇ ಟ್ರೈನ್ಗಳನ್ನು ಹಾಕ್ಕೊಂಡಿಲ್ಲ ಇವರು. ಜನರನ್ನ ಪ್ಯಾಸೆಂಜರನ್ನು ತುಂಬಿಸ್ಬಿಟ್ಟಿದ್ದಾರೆ, ಎಲ್ಲರೂ ತುಂಬಿಕೊಂಡಿದ್ದಾರೆ ಪ್ಯಾಸೆಂಜರು. ಆದರೆ ಟ್ರೈನ್ಗಳೇ ಇಲ್ಲ. ಎರಡನೇ ಫಸ್ಟ್ ಪ್ಲ್ಯಾಟ್ಫಾರ್ಮ್, ಸೆಕೆಂಡ್ ಪ್ಲ್ಯಾಟ್ಫಾರ್ಮ್, ಥರ್ಡ್ ಪ್ಲ್ಯಾಟ್ಫಾರ್ಮ್ ಮತ್ತು ಫೋರ್ತ್ ಪ್ಲ್ಯಾಟ್ಫಾರ್ಮ್, ಫಿಫ್ತು ಇರೋದು 6 ಪ್ಲ್ಯಾಟ್ಫಾರ್ಮ್ ಔಟ್ ಆಫ್ 6. ಒಂದೇ ಒಂದು 6 ಪ್ಲ್ಯಾಟ್ಫಾರ್ಮಲ್ಲಿ ಮಾತ್ರ ಕೆಲಸಕ್ಕೆ ಬರೋ ಟ್ರೈನ್ ನಿಂತ್ಕೊಂಡಿದೆ. ಇನ್ನು 5 ಪ್ಲ್ಯಾಟ್ಫಾರ್ಮ್ ಖಾಲಿ ಹೊಡಿತಾಯಿತ್ತು. ಈಗ ಮೊದಲನೇ ಪ್ಲ್ಯಾಟ್ಫಾರ್ಮ್ಗೆ ಒಂದು ಟ್ರೈನ್ ಬಂದಿದೆ. ಜನ ಸುಮ್ಮನೆ ತುಂಬಿಕೊಂಡಿದ್ದಾರೆ. ಸ್ಟ್ರಾಟಜಿ ಇದು, ಕ್ರೌಡ್ ಕ್ರಿಯೇಟ್ ಮಾಡೋಕ್ಕೆ. ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳಿ ಎದ್ದೋಗಿ ಅಂತ ಮಾಡ್ತಾ ಇರೋದು. ಇವಾಗ ಒಂದು ಬರ್ತಾಯಿದ್ದೆ ಬ್ಯಾಂಗ್ಳೂರಿಗೆ ಹೋಗೋದು. ಅಲ್ಲಿ ನನ್ನ ಜೊತೆ ಕಿರಿಕ್ ಮಾಡೋದಲ್ಲ ಅವರೆಲ್ಲ ಪುಕ್ಸಟ್ಟೆ ಟ್ರೈನ್ ಹತ್ಕೊಂಡು ಬೆಂಗಳೂರಿಗೆ ಹೋಗೋರು. ಈಗ ಸಾಯಂಕಾಲ ಮಲಿಕೋಗ್ತೀವಿ. ಏನೋದಾದ್ರೆ ಇವಾಗ ಕುಯ್ತವನಲ್ಲೊಬ್ಬ, ಸೊ ಅದಕ್ಕೆ ರಿಲೇಟೆಡ್ ಅದು. ಇದು ಬೆಂಗಳೂರಿಗೆ ಹೋಗುತ್ತೆ. ಇವಾಗ ಇಲ್ಲಿ ನನ್ನ ಜೊತೆ ಮಾತಾಡಿದವರು ಮತ್ತು ಇಲ್ಲಿ ಊಟ ಇಸ್ಕೊಡೋರು ಅಂತ ಹೇಳಿ ನಾವು ಅಲ್ಲಪ್ಪ ಸಂತೃಪ್ತಿ ಹತ್ರ ಊಟ ಇಸ್ಕೊಡೋರು ಅಂತ ಹೇಳಿದ್ನಲ್ಲ, ಅವರೆಲ್ಲ ಇದೇ ಟ್ರೈನ್ ಎತ್ಕೊಂಡು ಹೋಗ್ತಾರೆ ಬೆಂಗಳೂರಿಗೆ. ಟ್ರೈನೆಲ್ಲ ವಾಸ ಅವ್ರದ್ದು ಇವತ್ತೆಲ್ಲ ರಾತ್ರಿ ಎಲ್ಲ ಟ್ರೈನಲ್ಲೇ ನಿಂಬಲಿಕೊಂಡು ಇದ್ದೇ ಹೊಡಿತಾ ಇರ್ತಾರೆ. ಬೆಳಿಗ್ಗೆ ಟ್ರೈನಲ್ಲಿ ಬರ್ತಾರೆ ಅಷ್ಟೇ. ಈ ಕಡೆಯಿಂದ ಒಂದು ಟ್ರೈನಲ್ಲಿ ಹೋಗ್ಬಿಡ್ತಾರೆ, ಪುನಃ ಆ ಕಡೆಯಿಂದ ಒಂದು ಟ್ರೈನಲ್ಲಿ ಬರ್ತಾರೆ. ಸೊ ಬಿಟ್ವೀನ್ ಮೈಸೂರು ಬೆಂಗಳೂರು ಮೈಸೂರು ನಿದ್ದೆ ಹೊಡಿತಾ ಇರ್ತಾರೆ ಟ್ರೈನಲ್ಲಿ ಅಷ್ಟೇ. ಅದೇ ಲೈಫ್. ಒಳ್ಳೆ ವಿಷಯ ಮಿಸ್ ಆಗುತ್ತೆ. ಅಲ್ಲಿ ಪೈಪ್ ಎಳ್ಕೊಂಡು ಹೋಗ್ತಾ ಇದ್ದಾರೆ ಯೆಲ್ಲೋ ಕಲರ್ ಒಬ್ಬ. ಒಬ್ಬ ಕಸ ಗುಡಿಸೋದು. ಸುದ್ದಿ ಯಾರು ನೋಡಿತಾ ಇರೋದು ಗುರು ಬೋಡಿ ಮಗ. ಇದೇನು ರೋಡ್ ಇದು ಅರೌಂಡ್ ಮಾಡೋಕ್ಕೆ ಬೋಡಿ ಮಗ ಅಂತಂದು. ಪ್ಯಾಸೆಂಜರ್ ಕುಣಿಸ್ಕೊಂಡು ಹೋಗುತ್ತಲ್ಲ ಒಂದು ವೆಹಿಕಲ್, ಅದು ಕೂಡ ಪಾಸ್ ಆಯಿತು. ಅದು ಕೂಡ ಹಿಂಗೆ ಯಾರೋ ನೋಡ್ಕೊಂಡು ಸಾಯ್ತಾ ಇದೆ ಅಲ್ಲಿ. ಅಲ್ಲಪ್ಪ ಪದ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಒಂದು ಒಳ್ಳೆ ವಿಷಯ ಮಿಸ್ ಮಾಡಿದೆ ಇವರು. ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಮೊಬೈಲ್ ಚಾರ್ಜ್ ಮಾಡ್ತಿದ್ದೆಲ್ಲ 4ನೇ ಪ್ಲ್ಯಾಟ್ಫಾರ್ಮಲ್ಲಿ, ಅಲ್ಲಿ ಒಂದಷ್ಟು ಜನ ಹುಡುಗರು ಕಿರಿಕ್ ಮಾಡ್ತಾಯಿದ್ರು. ವಿಷುವಲ್ ಕವರ್ ಮಾಡಿದ್ದೆ, ಡಿಲೀಟ್ ಮಾಡಿಬಿಟ್ಟು ತಪ್ಪಿ ಡಿಲೀಟ್ ಮಾಡಿಬಿಟ್ಟೆ. J 5316 ಗಾಡಿ. ಇಂಥವರೆಲ್ಲ ಇರ್ತಾರೆ ಭೂಮಿ ಮೇಲೆ. ಇಂಥವರೆಲ್ಲ ಇರ್ತಾರೆ ಭೂಮಿ ಮೇಲೆ. ಎದುರಿಸ್ತಾರದಮ್ಮ ಫೋನ್ ಮಾಡಿ ತೊಂದರೆ ಕೊಡ್ತೀವಿ ಅಂತ ಎದುರಿಸ್ತಾರದಮ್ಮ ಮುಂದೆ. ಅಂದರೆ ಈಗ ಅಪೋಸಿಟ್ ಡೈರೆಕ್ಷನಲ್ಲಿ ನಿಂತ್ಕೊಂಡಿದ್ದಾನೆ, ಆ ಗಾಡೀಲಿ ಹೋಗ್ತಾ ಇದೆ. ಇಲ್ಲೇನು ಹೊರಟಿರೋದು ಹೇಳೋಕ್ಕಿವರು ಅಂದರೆ ಫ್ಯೂಚರ್ ಡೇಸಲ್ಲಿ ಹೆಂಗೆ ಫೋನ್ ಮಾಡಿ ಎದುರಿಸ್ತೀವಿ ನಾವು ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರದಮ್ಮ. ಬ್ಯಾಟ್ರಿ ಇಲ್ಲ ಗುರಿ, ಏನೋ ಕವರ್ ಮಾಡೋಕ್ಕಾಗಲ್ಲ. ನಾನು ಮರ್ಕೊಬಿಟ್ಟೆ ಸುಮ್ಮನೆ ಲೋಡಕ್ಕೆ ಬಾಲ್ ಏನೋ ಹೇಳ್ತಾ ಇದ್ದೆ, ಕವರ್ ಮಾಡ್ತಾಯಿದ್ದೆ. ಬ್ಯಾಟ್ರಿ ಬ್ಯಾಕಪ್ ಬರ್ತಾಯಿಲ್ಲ, ಬ್ಯಾಟ್ರಿ ಚಾರ್ಜ್ ಕೂಡ ಆಗ್ತಾಯಿಲ್ಲ. ಏನು ಮಾತಾಡೋಕ್ಕೆ ಹೋಗಲ್ಲ, ರೆಕಾರ್ಡು ಮಾಡಲ್ಲ. ಸದ್ಯಕ್ಕೆ ಸಾಕು ರೆಕಾರ್ಡ್ ಮಾಡಿ ಮಾಡಿರೋದೆಲ್ಲ ಅಪ್ಲೋಡ್ ಮಾಡಿ. ನಾನು ಸ್ವಲ್ಪ ಇದೆ ಒಂದಷ್ಟು ವಿಷಯಲ್ ಬೇರೆ ಡಿಲೀಟ್ ಮಾಡಿಬಿಟ್ಟೆ ಆಕ್ಸಿಡೆಂಟಲಿ. ಬೇಜಾರಾಗ್ತಾಯಿದೆ. ಹುಡುಗರು ಮೇಲೆಲ್ಲ ಕುತ್ಕೊಂಡು ಕೋತಿಗಳ ಥರ ರೆಕಾರ್ಡ್ ಮಾಡ್ತಾಯಿದ್ರು. ಮೊಬೈಲ್ ಚಾರ್ಜ್ ಮಾಡ್ಕೊಳ್ತಿದ್ರು. ಪ್ಲ್ಯಾಟ್ಫಾರ್ಮ್ ನಂಬರ್ 4ಅಲ್ಲಿ ಅದು ರೆಕಾರ್ಡ್ ಮಾಡಿದ್ದೆ. ರೆಂಡರ್ ಮಾಡೋಕ್ಕಿಂತ ಮುಂಚೆ, ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಡಿಲೀಟ್ ಮಾಡಿಬಿಟ್ಟೆ. ಬೇಜಾರಾಗ್ತಾಯಿತ್ತು. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವಿಷಯಲ್ಸ್ ಅದು. ಅವ್ರ ಆ್ಯಟಿಟ್ಯೂಡ್ಗೆ ಎಲ್ಲ ಒಬ್ಬೊಬ್ರಿಗೂ ಹೊಡೆದ್ಬಿಡವ ಅನಿಸ್ಕೊ ಕೋಪಾಗಿತ್ತು. ಅವ್ರ ತಿಕ್ಕ ಬಾಯ ಮುಚ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬಂದೆ. ಎಲ್ಲಿಗೆ ಹೊಡಿತಾರೆ ಬಡಿ ಮಕ್ಕಳು ಅಂತ. ಅದ್ರ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಡಿಲೀಟ್ ಮಾಡಿಬಿಟ್ಟೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ.
ಮಾಯಾವಿ ಬೆನಗು ನೀನು. ಹೊಗೆ ಬಿಡ್ತಾ ಇರೋದು ಪ್ರತಿಭಾ ಪ್ರದರ್ಶನ ಎಲ್ಲೆಲ್ಲ ಹೆಂಗೆಲ್ಲ ನಡೆಯುತ್ತೆ, ಎಲ್ಲೆಲ್ಲೆಲ್ಲ ನಡೆಯುತ್ತೆ ನೋಡೋರು. HL1573 KA09 ಅದು ಸುಜುಕಿ ಆಕ್ಸಿಸ್ ಅದು ಗಾಡಿ. ಅವನು ಹಿಡ್ಕೊಂಡ್ರೆ ಈ ಬೋಳಿ ಮಗಂದು ಗೊತ್ತಾಗುತ್ತೆ. ಇದು ಗಾಡಿ ನಂಬರ್ ಪ್ಲೇಟ್ ಇಲ್ಲ. ಆ ಬೋಳಿ ಮಗಂದು ಒದ್ದರೆ ಸುಜುಕಿ ಆಕ್ಸಿಸ್ ಅವನಿಗೆ ಇವನು ಬಾಯ್ಬಿಡ್ತಾನೆ. ಒಂದು ಕತೆ ತೋರಿಸೋದಕ್ಕೋಸ್ಕರ ವಾಪಸ್ ಬರ್ತಾ ಇದ್ದೀನಿ ಆ್ಯಕ್ಚುಲಿ ಅಷ್ಟುರೋಗಿ. ಒಂದು ಸ್ವಿಫ್ಟ್ ಕಾರ್ ಹೋಯ್ತು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು, ಸೂರ್ಯ ಅಂತ ಇತ್ತು ಗಾಡಿ ಮೇಲೆ. ಇದು 2ನೇ ಸರಿ ನೋಡ್ತಾ ಇರೋದು ಈ ಗಾಡಿ ಇದು. ಓಕೆನಾ. ಇಲ್ಲಿ ಅಭಯ ಪಕ್ಕ ಸ್ವಿಫ್ಟ್ ಗಾಡಿ ನಿಂತ್ಕೊಂಡಿದೆ. ಒಂದು ಸ್ವಿಫ್ಟ್ ಗಾಡಿ ಮುಂದ್ಗಡೆ 2 ಚಕ್ರಗಳಿಲ್ಲ, ಇದ್ರ ಪಕ್ಕ ಅಭಯ ಇದೆ. ಈ ಸ್ವಿಫ್ಟ್ ಇದೆಯಲ್ಲ, ಈ ಸ್ವಿಫ್ಟ್ಗೆ 2 ಚಕ್ರಗಳಿಲ್ಲ, 2 ಚಕ್ರಗಳಿಲ್ಲ ಮುಂದಿದ್ದು. ಏನಕ್ಕೆ ಏನು ಗೊತ್ತಿಲ್ಲ, ಬಿಚ್ಚಿದೆ ರೋಟಲ್ಲಿ. ಇಲ್ಲಿ ಸೂರ್ಯ ಅಂತ ಹೋಯ್ತು. ಸ್ವಿಫ್ಟ್ ಸದ್ಯಕ್ಕೆ ಯೂಸ್ ಮಾಡ್ತಾಯಿದ್ರು ಶಾಂಭವಿ ಕೂಡ. ಫ್ಯೂಚರ್ ಇಲ್ಲ ಅಂದರೆ ಮುಂದ್ಗಡೆ 2 ಇದಿಲ್ಲ ಅಂತ ಅಂದರೆ ಏನು ಹೇಳೋದು, ಪೊಲೀಸವರು ಕೈಯಲ್ಲಿ ಏನೋ ತೋರಿಸ್ಕೊಯ್ತು ನಾವೇ ಸರಿಯಾಗಿ ಕಾಣಲಿಲ್ಲ ಅದು. ಏನು ಹೇಳೋದು, ಫ್ಯೂಚರ್ ಇಲ್ಲ ಅಂತ ಬಹುಶಃ. ಅಂದರೆ ಟೈಹರ್ ಏನು ಹೇಳೋದು, ಯಾವಾಗಲೂ ಹೋಟೆಲಿ ಕೊಟ್ಬಿಟ್ಟು ಡಿಸ್ಕನೆಕ್ಟ್ ಮಾಡೋ ಸಾಧ್ಯತೆ ಇರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಶ್ರೀತಾ ಬಳ್ಳಾಳು ಏಪ್ರಿಲ್ 2013 ಸಿಕ್ಕಿದ್ಲು, 1 ತಿಂಗಳು ಜೊತೆಲಿದ್ಲು, ಆಮೇಲೆ ಡಿಟ್ಯಾಚ್ ಆಗೋದು. ಸೊ ಆ ಥರ ಟೆಂಪ್ರವರಿ ಟೈಮ್ ಬೀಯಿಂಗ್ ಕೈ ಕೊಟ್ಬಿಟ್ಟು ವಾಪಸ್ ಇಸ್ಕೊಳ್ಳೋದು ಅಂತಾರಲ್ಲ, ಆ ಥರ. ಸೊ ಆ ಥರ ಮಾಡೋ ಸಾಧ್ಯತೆ ಇರುತ್ತೆ. ಅದರ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇದು ಬಹುಶಃ ಅರ್ಜುನ್ ಸರ್ಜಾಗೋಸ್ಕರ ತೋರಿಸ್ತಾ ಇರೋದು. ಬೆಳಗ್ಗೆಯಿಂದ ಈ ಗಾಡಿನ ಸುಮಾರು ಸರಿ ನೋಡಿದ್ದೀನಿ. ಹೆಡ್ಲೈಟ್ ಎಷ್ಟು ಕಷ್ಟಪಟ್ಟು ಮುಕ್ಕರ್ಕೊಬಿಡ್ತಾವನ ಬೈಕ್ಯೂಬೋನು. ಬಹುಶಃ ಮೆರ್ಸಿಡೀಸ್ ಬೆನ್ಸ್ ಅವ್ರಿಗೆ ಅರ್ಜುನ್ ಸರ್ಜಾಗೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅವರು ಮೆರ್ಸಿಡೀಸ್ ಬೆನ್ಸಲ್ಲೇ ಓಡಾಡೋದು. ಕೆ ಅಲ್ಲ ಸಾರಿ, ತಮಿಳ್ನಾಡು ಗಾಡಿ, TN ತಮಿಳ್ನಾಡು ಗಾಡಿ ಯಾವುದೋ ಅವ್ನು ನೋಡಿದೆ. ಅದು ಗಾಡಿ ನಂಬರ್ ಮರ್ತೋಗಿದ್ದೀನಿ. AB ಸ್ಟಾರ್ಟ್ ಆಗುತ್ತೆ ಅದುವೇ, AB ಗಾಡಿ ನಂಬರ್ ಚೆನ್ನಾಗಿ ನೆನಪಿತ್ತು ನನಗೆ, ಮರ್ತೋಗೈತದು. ಆಯ್ತು, ಗಾಡಿ ನಂಬರ್ ಚೆನ್ನಾಗಿತ್ತು. ಮೆರ್ಸಿಡೀಸ್ ಬೆನ್ಸ್ ಸೆಡಾನ್ ಕಾರ ಅವ್ರು ಓಡಾಡೋದಿದೆ. ಅದು ಐಶ್ವರ್ಯ ರಾಜೇಶ್ ಗಿಫ್ಟ್ ಮಾಡಿರೋದು. ಸೊ ಅದಕ್ಕೆ ತೋರಿಸ್ತಾ ಇರೋದು ಆ್ಯಕ್ಚುಲಿ. ಇವನು ಅಷ್ಟು ಹೆಡ್ಲೈಟ್ ಬಿಡೋಕ್ಕೋಸ್ಕರ ಒದ್ದಾಡ್ತಾನೆ. ಅಲ್ಲೊಬ್ಬ ಹೆಡ್ಲೈಟ್ ಬಿಡ್ತಾವನು ಆಲ್ರೆಡಿ. ಅಲ್ಲಿ ಇನ್ನೊಬ್ಬ ಐವಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಂಡಿರ್ತಾರಲ್ಲ ಕಾಕಿ. ಇದೇನು ತುಣ್ಣೆ ಉಣ್ಣೆ ಕೆಲಸನೇ ಇರೋಲ್ಲ ಅವ್ರಿಗೆ. ಸುಮ್ಮನೆ ಬರೋದು ಈ ಕಡೆಗೆ. ಅಲ್ಲೊಬ್ಬ ಅಲ್ಲಿ JS 1236 ಗಾಡಿ ಅದು. ಲೌಡದಾಟ ಹಿಂಗೆ ಅಂತ ಮಾತಾಡ್ಕೊಂಡೋದ್ನಲ್ಲ ಅದು. ಆರ್ಗನೈಸ್ ಜೀವ ಕ್ಲೀನಾಗಿ ಗೊತ್ತಾಗುತ್ತೆ. ಅಲ್ಲಿಂದ ನಿಮಗೆ ಕ್ಯಾಮ್ರಾ ರೆಕಾರ್ಡ್ ಆಗ್ತೈತೆ ಎಷ್ಟು ಕ್ಲೀನಾಗಿ ನಿಂತಿದ್ದ. MA 6240 KA 53 ಗಾಡಿ ಅದು, 55 ಅಲ್ಲ, KA 53 MA 6240 KA 09 HS 394 ಗಾಡಿ ಅದು. ಎಷ್ಟು ಚೆನ್ನಾಗಿ ಹತ್ತತ್ರ ತೊಗೊಬೋತಾರೆ ಗಾಡಿ. ಕ್ಲೀನಾಗಿ ಕ್ಯಾಮ್ರಾ ಗೊತ್ತಾಗುತ್ತೆ. ಇವ್ರಿಗೆ ಇದೇ ಕೆಲಸ, ಪ್ರೊಫೆಷನ್ನೇ ಅದು ಅವ್ರಿಗೆ. ಇಲ್ಲಬ್ಬ ಎಷ್ಟು ದೂರ ಕಾಲಿಂಗ್ ಹಿಡ್ತು ಹೋಗೋಕ್ಕಾಯ್ತದೆ ಬರೋ. JQ 4600 ಎಷ್ಟು ದಿವಸ ಎಷ್ಟು ದೂರ ಕಾಲು ಹಿಡ್ಕೊಂಡು ಓಡ್ಸೋಕ್ಕಾಗ್ತದೆ. ಅದು ಸುಡಮಾಗ ಓಡಿಸ್ತಾವನಲ್ಲ. ಏನು ಮ್ಯಾಕ್ಸಿಮಮ್ ಒಂದು 100 ಮೀಟ್ರು. ಅದು ವಯಸ್ಸು ಬೇರೆ ಆಗೈತೆ ಅವನಿಗೆ, ಕಾಲು ಹಿಡ್ಕೊಂಬಿಡ್ತಾವೆ. 100 ಮೀಟ್ರ್ ಹೋಗ್ಲಾರ ಅವನು. ಬ್ಯಾಗ್ ಹಿಡ್ಕೊಂಡು ತಕ್ಕೊಂಬಿಡೋಕ್ಕಂತರ. ಪಾಪ ಯಾರೋ ಇಷ್ಟೊಂದು ಹೆವಿ ಎಫರ್ಟ್ ಆಗ್ತದೆ. ಒಂದು ಎಫರ್ಟ್ಗೆ ಒಂದು ಬೆಲೆ ಕಟ್ಟಿಲ್ಲ ಅಂದರೆ ಏನರ್ಥ. ಕೇರಳ 763328 ಗಾಡಿ ಅದು. ಕೇರಳ 763328 ಗಾಡಿ ಇದು. ಫೋರ್ಡ್ ಫ್ರೀಲ್ಯಾನ್ಸರ್ ಏನೋ 763328 ಗಾಡಿ.
ಅಲ್ಲಿ ಬ್ಯಾಗ್ ಇಟ್ಟಿದ್ದಾರೆ ಒಂದು, ಇಲ್ಲಿ ಬ್ಯಾಗ್ ಇಟ್ಟಿದ್ದಾರೆ, ಅಲ್ಲಿ ನಿಂತ್ಕೊಂಡಿದ್ದಾರೆ. ಬೇಕು ಬೇಕಾದ ಇಟ್ಟಿರೋದು, ಅವರೇ ಇಟ್ಟಿರೋದು. ಕಾರ್ಡ್ಸ್ ಇಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲೇ ಲೋಕರಂಜನ್ ಲೋಕರಂಜನ್ ಅಲ್ಲ, ಅದು ರಾಣಿ ರೋಡ್. ಇದು ಕಮಿಷನರ್ ಆಫೀಸ್, ಇದು ಪಾರ್ಕ್ ಹೋಗ್ತೀನಲ್ಲ ರೋಡು ಮಾಮೂಲಿ ಆರ್ಗೇಟಿಂದ ಬರ್ತೀನಲ್ಲ ಅದೇ ರೋಡಲ್ಲಿ ಇಟ್ಟಿರೋದು. ಯಾಕೆ ಇಟ್ಟಿರೋದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಈ ಕಾರ್ಡ್ಸ್ ಇಟ್ಟಾಗಿನಾರು ಒಂದು ಎಡವಟ್ಟುಗಳಾಗುತ್ತೆ. ಫಾರ್ ಎಕ್ಸಾಂಪಲ್ ಸರ್ಕಸ್ ಗ್ರೌಂಡು. ಸೊ ಸರ್ಕಸ್ ಗ್ರೌಂಡಲ್ಲಿ ಕಾರ್ಡ್ಸ್ ಇಡ್ತಾಯಿದ್ರು ಹಿಂಗೆ. ನಾನು ಅಲ್ಲಿ ಬ್ಯಾಗೆಲ್ಲ ಇಡ್ತಾ ಇದ್ನಲ್ಲ, ಎಷ್ಟೊಂದು ಸಾರಿ ಮಳಿಗೆ ಇದ್ದೀನಿ ಅಲ್ಲಿ ಆ್ಯಕ್ಚುಲಿ ನಾನು. ಸೊ ಆಲ್ಮೋಸ್ಟ್ ವಾಸನೆ ಮಾಡಿಬಿಟ್ಟಿದೆ ಅಲ್ಲಿ. ಸೊ ಆ ಜಾಗದಲ್ಲಿ ಕಾರ್ಡ್ಸ್ ಇಟ್ಟು ಹೋಗ್ತಾಯಿದ್ರು. ಸೊ ನಂತರ ಅಲ್ಲಿ ಜಾಗ ಖಾಲಿ ಮಾಡಿಸ್ತಾರೆ, ಕಿರಿಕ್ ಮಾಡ್ತಾರೆ, ಎದುರಿಸ್ತಾರೆ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ತೀನಿ, ಎವಿಡೆನ್ಸ್ ಎಲ್ಲ ಹಾಳು ಮಾಡ್ತಾರೆ. ಸೊ ಈಗ ಸರ್ಕಸ್ ಗ್ರೌಂಡು ಕ್ಲೀನಾಗಿ ಲೆವೆಲ್ ಮಾಡಿಬಿಟ್ಟು ಅಲ್ಲಿ ಒಂದು ಬಿಸ್ನೆಸ್ ರನ್ ಮಾಡ್ತಾಯಿದ್ದಾರೆ. ಸೊ ಆ ಥರ. ಸೊ ಇದು ಅಷ್ಟೇ, ಇದು ಅದೇ ಥರ ಏನಾದ್ರು ಆಗೋ ಸಾಧ್ಯತೆ ಇರುತ್ತೆ. ಈ ಥರದ್ದು ಎಲ್ಲಿ ಇಸ್ಪಿಟ್ ಕಾರ್ಡ್ಗಳು ಕಾಣಿಸ್ಕೊಳ್ತದೆ ಅಲ್ಲಿ ಏನಾದ್ರು ಒಂದು ಕಿರಿಕ್ ಆಗುತ್ತೆ. ಅಲ್ಲಿ ಹೋಗೋ ಪೊಲೀಸ್ ಗಾಡಿ 811, ಅದು K55 G811. ಇದು ಬೆಡ್ಶೀಟ್ಗಳು ನಾನು ಇಡ್ತೀನಲ್ಲ, ಯಾರೋ ಬಿಚ್ಚಿದ್ದಾರೆ ಬೆಡ್ಶೀಟು, ಬಿಚ್ಚಿ ಮತ್ತೆ ಹಂಗೇನೆ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ. ನಾನು ಫೋಲ್ಡ್ ಮಾಡ್ತೀನಿ, ಆ ಥರ ಫೋಲ್ಡ್ ಮಾಡಿರಲಿಲ್ಲ, ಒಟ್ಟಲ್ಲಿ ಬಿಚ್ಚಿ ಫೋಲ್ಡ್ ಮಾಡಿದ್ದಾರೆ. ಈ ಬೆಡ್ಶೀಟ್ಗೂ ಅಲ್ಲಿ ಪೊಲೀಸ್ ವ್ಯಾನ್ ಹೋಯ್ತಲ್ಲ ಅದಕ್ಕೂ ಸಂಬಂಧ ಇದೆ. ಆ್ಯಕ್ಚುಲಿ ಪೊಲೀಸರು ನನ್ನ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಆಗಿದ್ರಲ್ಲ ಮಾರ್ಚ್ 2025 ಹೋದ ವರ್ಷ ಕರೆಕ್ಟಾಗಿ ಇದೇ ತಿಂಗಳು ಹೋದ ವರ್ಷ ನನ್ನ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಆಗಿದ್ರಲ್ಲ, ಆವಾಗ ಇದೆಲ್ಲ ನಡೆದಿತ್ತು ಈ ಥರದ್ದು. ಸೊ ನಾನು ಬೆಡ್ಶೀಟೆಲ್ಲ ಇಡ್ತೀನಲ್ಲ, ಈ ಬೆಡ್ಶೀಟಲ್ಲಿ ಏನೇನು ನಾನು ಇಡೋ ವಸ್ತುಗಳೆಲ್ಲ ಏನು ಇಡ್ತೀನಿ, ನನಗೆ ಆಲ್ರೆಡಿ ಹೇಳಿದೆ ಅಲ್ಲೇ ರೋಡಲ್ಲಿ ಹೋಗ್ಬೇಕಾದ್ರೆ ಇಸ್ಪಿಟ್ ಕಾರ್ಡ್ ಬಿದ್ದಿತ್ತು ಅಂತ. ಸೊ ಕಾರ್ಡ್ ಬಿದ್ದ ಮೇಲೆ ಏನಾದ್ರು ಕಿರಿಕಾಗುತ್ತೆ ಅಂತ. ಸೊ ಇಲ್ಲೂ ಅಷ್ಟೇ. ಸೊ ಸೇಮ್ ಅವಾಗ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಹೋದ ವರ್ಷ ಹಾಕಿದಾರಲ್ಲ, ಅವಾಗೆಲ್ಲ ಸೇಮ್ ಇದೇ ನಡೆದಿತ್ತು, ಇದೇ ವಿಷಯಗಳು ನಡೆದಿತ್ತು. ಅದೇ ಥರ ಈಗಲೂ ನಡೀತಾ ಇದೆ. ಹೋದ ಸರಿ ಕೂಡ ನನ್ನ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಎನ್ಕ್ವೈರಿ ನೆಪದಲ್ಲಿ ತೊಗೊಂಡೋಗಿ ಲಾಕ್ ಮಾಡೋಕ್ಕಿಂತ ಮುಂಚೆ ಇದು ಮಾಡಿದರು, ಏನು ಅದು ಇದೆಲ್ಲ ನಾನು ವಸ್ತುಗಳನ್ನೆಲ್ಲ ಬಿಚ್ಚಿ ಪರಿಶೀಲನೆ ಮಾಡಿದರು. ಆ್ಯಕ್ಚುಲಿ ಇದು ಪೊಲೀಸರೇ ಮಾಡಿರೋ ಕೆಲಸ. ಅದಕ್ಕೋಸ್ಕರ ಪೊಲೀಸವರು ಇದು ಮಾಡ್ಕೊಂಡಿದ್ದು, ಏನು ವ್ಯಾನ್ ಕಾಣಿಸ್ಕೊಂಡಿದ್ದು. ಶ್ರುತಾ ಬಳ್ಳಾಳ್ ಇದು ಮೈಸೂರು ಯೂನಿಟಿಂದ ಯಾರನ್ನೂ ತೊಗೊಳ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ. ಅದಕ್ಕೆ ಇವರು ಮಾಡಿರೋ ಕೆಲಸ ಇದು. 2 ಮೇಜರ್ ರೀಸನ್ಸಿಂದ ಮಾಡಿದ್ದಾರೆ. ಒಂದು ಎಚ್ಚರಿಕೆ, ಬನ್ನೂರಿಗೆ ಹೋಗಲಿ ಅಂತ ಎದುರಿಸೋದಕ್ಕೆ. ಇನ್ನೊಂದು ಶ್ರುತಾ ಬಳ್ಳಾಳ್ ಮತ್ತು ಟೀಮ್ ಅವ್ರನ್ನ ನಾನು ತೊಗೊಳ್ಳಿಲ್ಲ ಅಂದರೆ ಏನು ಮಾಡ್ತೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು. ಅಲ್ಲಿ ಈಗ ಆ್ಯಕ್ಚುಲಿ ಈ ಬೆಡ್ಶೀಟು ವಿಷಯ, ಅಲ್ಲಿ ಲೈಟ್ ಹೋಗ್ತಾ ಇದೆ ಗಾಡಿ, ಆ್ಯಕ್ಚುಲಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ಆಗೋದಿಲ್ಲ ಬಿಡಿ. ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ ಅವನು. ಇದು ಬೆಡ್ಶೀಟ್ ತೆಗ್ದಿದ್ದಾರೆ ಯಾರೋ ಅಂದ್ಬಿಟ್ಟು. ಈಗ ಒಂದು ಸ್ವಲ್ಪ ಮುಂಚೆ ವೀಡಿಯೋ ರೆಕಾರ್ಡ್ ಮಾಡಿದ್ನಲ್ಲ, ಅದಕ್ಕೆ ಕಂಟಿನ್ಯೂಟಿ. ಅದು ವೀಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಒಂದು ಫೋಟೋ ಮಾಡೋದು ಅಪ್ಲೋಡ್ ಮಾಡಿದೆ. ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವನು ಅವನ ಹೆಸರೇನು, ಅವ್ನು ಬರ್ತಿರೋನು ಯಾರು ಗೊತ್ತಿಲ್ಲವೇ, ಯಾರೋ ಸೌಂಡ್ ರೆಕಾರ್ಡ್ ಆಗಿರುತ್ತೆ ಅಂದ್ಕೊಳ್ತೀನಿ. ಸಮರ್ಥ ಅಥವಾ ಸಿದ್ದು ಇಬ್ಬರಲ್ಲಿ ಯಾರೋ ಒಬ್ಬ, ಅವ್ರನ್ನ ಅಲ್ಲಿಂದ ಅಲ್ಲಿ ಕುಣಿಸ್ಕೊಂಡು ಗೇಟ್ ಹತ್ರ ಕುಣಿಸ್ಕೊಂಡೋಗಿ ಬಿಟ್ಬಿಟ್ಟು ಹೋಗೋದು ಅವನು, ಯಾರೋ ಮಂಜುನಾಥ್. ಸೊ ಆ ಹುಡುಗ ಹಾ ಅಂತ ನಕ್ಕೊಂಡು ಇಲ್ಲಿ ಓಡಿ ಬರ್ತಿರೋದು. ಅಂದರೆ ಇದನ್ನು ಬ್ಯಾಗೆಲ್ಲ ಓಪನ್ ಮಾಡಿರೋದು ಅವರ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಓಪನ್ ಮಾಡಿಸಿರೋದು ಅಂತ ಅರ್ಥ. ಸೊ ಮಾರ್ಚ್ 2025 ನನ್ನ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಹಾಕಿಸಿದ ವ್ಯಕ್ತಿಗಳಿಂದ ಇವ್ರದ್ದು ಕೈವಾಡ ಇದೆ ಅನ್ನೋದರ ಅರ್ಥ ಕೂಡ ಆಗುತ್ತೆ. ಇದು ಯಾಕಿದೆ ಎಫೆಕ್ಟ್ ಬಿದ್ದಿರೋದು ಅಂದರೆ, ಆ ನೀರಿನ ಸಂಬಂಧಪಟ್ಟ ಈ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ. ಅದಕ್ಕೆ ನೀರು ಕೈಕಾಲು ಮುಖ ತೊಳ್ಕೊಳ್ಳೋ ಬಿಟ್ಟಿಲ್ಲ, ಅಲ್ಲಿ ಪಾಸ್ ಆದರು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ರೆಕಾರ್ಡ್ ಮಾಡಿದೆ, ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಮಾಡಿರೋದು. ಇಲ್ಲಿ ಕಾಣ್ತಿದೆಯಲ್ಲ, ಬೆಂಕಿ ಹಾಕಿರೋದು.
ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು. ಸೇಮ್ ಅದೇ ರಿಲೇಟೆಡ್ ಕಂಟಿನ್ಯೂಟಿ. ಮಂಜುನಾಥ್ ಹೋದ್ಮೇಲೆ ಹುಡುಗ ಕಾಕ ಹೊಡ್ಕೊಂಡೋದ್ನಲ್ಲ ಅವನು ಹೋದ. ಸೊ ಈ ಕಡೆಯಿಂದ ವಿಷ್ಣು ಹೋದ, ಅಲ್ಲಿ ಅವ್ರ ಆ ಪಾರ್ಕಲ್ಲಿ ದೇವಸ್ಥಾನದ ಮಲಗ್ತಾನಲ್ಲ ಅವನು ವಿಷ್ಣು. ಸೊ ಆ ಸೇಮ್ ಟೈಮಲ್ಲಿ ಅಲ್ಲಿ ಕಿಚನ್ ಇದೆಯಲ್ಲ ಅವ್ರ ದೇವಸ್ಥಾನ ಕಿಚನ್, ಅಲ್ಲಿ ಬೆಂಕಿ ಹಾಕಿದ್ದಾರೆ. ಆ್ಯಕ್ಚುಲಿ ಬೇಕಂತ ಅದು ಏನಂದರೆ ಅದೇ ನೆನ್ನೆ ಎಲ್ಲ ಇಡೀ ದಿನ ಎಲ್ಲ ಹೊಗೆ ಹಾಕಿದ್ರು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಕೂಡ ರೆಕಾರ್ಡ್ ಮಾಡಿದ್ದೆ, ಬೆಳಿಗ್ಗೆ ಕೂಡ ಹೊಗೆ ಆಡ್ತಾಯಿತ್ತು. ಅದನ್ನು ಬೆಳಿಗ್ಗೆನೂ ಕೂಡ ರೆಕಾರ್ಡ್ ಮಾಡಿದ್ದೆ. ಅಂದರೆ ಬೆಳಗಾನ ಪೂರ್ತಿ ಹೊಗೆ ಹಾಕಿದ್ದಾರೆ ಇವರು ಅಂತ ಅಂದ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿದೆ. ಸೊ ಅದಕ್ಕೆ 2 ವೀಡಿಯೋ ಹೊಗೆದು ಅಪ್ಲೋಡ್ ಮಾಡಿದೆ, ಕವರ್ ಮಾಡಿದೆ, ಮತ್ತು ನೀರಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅವರು ಪಾಸ್ ಆಗಿಬಿಟ್ಟಿದ್ರು, ನಾನು ವೀಡಿಯೋ ರೆಕಾರ್ಡ್ ಮಾಡೋಷ್ಟರೊಳಗೆ ಅವ್ರು ಪಾಸ್ ಆಗಿಬಿಟ್ಟಿದ್ರು ಸ್ಕೂಟರು. ಕತೆ ಹೇಳಿದ್ದೀನಿ ಅಷ್ಟೇ, ಆದರೆ ಅದಕ್ಕೆ ಆ ವೀಡಿಯೋದಲ್ಲಿ ಅವ್ರು ಇರಲಿಲ್ಲ, ಹೊರಟೋಗಿದ್ರು. ಅಲ್ಲಿ ಕ್ಲೀನ್ ಮಾಡ್ತಿದ್ದವನಿದ್ದ. ಆದರೆ ಮಂಜುನಾಥ್ ಮತ್ತು ಗಣೇಶ ಇಬ್ಬರು ಸ್ಕೂಟ್ರಲ್ಲಿ ಪಾಸ್ ಆಗಿಬಿಟ್ಟಿದ್ರು, ವೀಡಿಯೋದಲ್ಲಿ ಕವರ್ ಆಗಿಲ್ಲ ಅವರು. ಸೊ ಅಂಥದ್ರೆಲ್ಲ ತಪ್ಪಿಸ್ಕೋಬೋದು, ಆದರೆ ಈ ಹೊಗೆಯಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಬೆಳಗ್ಗೆ ರಾಶಿಗಟ್ಟಲೆ ಬೂದಿ ಬಿದ್ದಿತ್ತು ಬೆಳಗ್ಗೆ ಹೊತ್ತು, ಸಾಯಂಕಾಲದ ಬೆಂಕಿ ಹೊಡಿತಾ ಇತ್ತು. 2 ವೀಡಿಯೋ ಕವರ್ ಮಾಡಿದೆ, ಅದೆಲ್ಲ ಕಾಂಕ್ರೀಟ್ ಎವಿಡೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಹತ್ತಿಗೆ ಹಾರ್ಕೋತಾ ಇರೋದು. ಅದು ಬಹುಶಃ ಎವಿಡೆನ್ಸ್ ಡಿಲೀಟ್ ಮಾಡಿಸ್ತೀವಿ ಅಂತೇನೋ ಇರಬಹುದು. ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ. ಪೊಲೀಸ್ ಅವ್ರನ್ನೇ ತಗೊಂಡೋಗಿ ಎನ್ಕ್ವೈರಿ ಮಾಡಬೇಕೀಗ. ಇಲ್ಲಿ ಬರ್ತಾನೆ ಈಗ. ವಿ ಕ್ಯಾಪ್ಚರ್ ಫಾರ್ಮುಲಾ ಬಾಟ್ಲ ಇವನು. ಈಗ ಮಲಗಿದ್ದೆ ಕರೆಕ್ಟ್ 12:45. ಒಂದು ರೌಂಡ್ ನಿದ್ದೆ ಆಯಿತು, ಏನೇನೋ ಕನಸು ಎಚ್ಚರ ಆಯಿತು. ಸೊ ಯೂರಿನ್ ಪಾಸ್ ಮಾಡಿ ಮಲಿಕೊಳವ ಅಂದ್ಕೊಳ್ತಾ ಇದ್ದೆ, ಅಷ್ಟರೊಳಗೆ ಈ ಬೌಂಡ್ ಕಾಣಿಸ್ಕೊಂಡು ಮೇಲೆ ಲೌಡ ಬಾಟ್ಲ ಯಾವುದು ಏನೂ ಇಲ್ಲ. ವಿ ಕ್ಯಾಪ್ಚರ್ ಇಮೇಜ್ ಫಾರ್ಮುಲಾ ಆಟೋ ಪಾಸ್ ಆಗ್ತಿದೆಲ್ಲ ರಿಲೇಟೆಡ್ ಎಲ್ಲ ಹಿಡ್ಕೊಂಬಿಡ್ತೀವಿ ನಾವು ಅಂತ. ಬಂದಿರೋ ಕಡೆ ಓಡೋಗ್ಬಿಡು, ಇದು ಹಿಡ್ಕೊಂಬಿಡ್ತೀವಿ, ಅದು ಮಾಡ್ತೀವಿ ಅಂತ ತಿಳಿಸ್ತಾರೆ.